Hello everyone, welcome back you all into the CAD Design in Kannada YouTube ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಮಾಸ್ಟರ್ ಕ್ಯಾಮ್ ಸಾಫ್ಟ್ವೇರ್ ಅಲ್ಲಿ ನಾವು ಪ್ರೀವಿಯಸ್ ಅಲ್ಲಿ ಡಿಸ್ಕಷನ್ ಮಾಡಿರುವಂತಹ ಮಾಡೆಲ್ ಅನ್ನ ನಾನು ಪ್ರೋಗ್ರಾಮ್ ಮಾಡಿದ್ದೀನಿ. ಸೊ ಅದನ್ನು ಇವತ್ತು ನಿಮಗೆ ಕಂಪ್ಲೀಟ್ ಆಗಿ ಒನ್ ಬೈ ಒನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಸೊ ನೋಡ್ಬೋದು ಇಲ್ಲಿ ಟೋಟಲ್ ಆಗಿ 3 ಟೂಲ್ ಪಾತ್ ನಾನು 6 ಟೈಮ್ಸ್ ಯೂಸ್ ಮಾಡಿದ್ದೀನಿ. ಸೊ ಅದನ್ನು ನಾವು ಒನ್ ಬೈ ಒನ್ ನೀಟಾಗಿ ಕ್ಲಿಯರ್ ಆಗಿ ಡಿಸ್ಕಷನ್ ಮಾಡ್ಕೊತ ಹೋಗೋಣ, ರೈಟ್? ಸೊ ಫಸ್ಟಿಗೆ ನೀವು 2D ಆನಿಮೇಷನ್ ನೋಡಿ ಕ್ಲಿಯರಿಟಿಯಾಗಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ನಾವು ಯಾವೆಲ್ಲ ಆಪರೇಷನ್ ಮಾಡ್ತಾ ಇದ್ದೀವಿ ಅಂತೇಳಿ. ಸೊ ಫಸ್ಟಿಗೆ ನಾನು ಇಲ್ಲಿ ಕೌಂಟರನ್ನು ಅಪ್ಲೈ ಮಾಡಿದ್ದೀನಿ. ಸೊ ಅಪ್ ಟು 25 mm ಡೆಪ್ತನ್ನು, ಯಾಕಂದರೆ ನಮ್ಗೆ ಅಲ್ಲಿ ರೇಡಿಯಸ್ ಇದೆಯಲ್ಲ ಅದಕ್ಕೆ ಸಪ್ರೇಟಾಗಿ 2 ಟೈಮ್ಸ್ ನಾನು ಕೌಂಟರನ್ನು ಯೂಸ್ ಮಾಡಿದ್ದೀನಿ. ಸೊ ಇವಾಗ ನಮಗೆ 0.1 ಅಥವಾ 0.5 mm ಡೆಪ್ತಿಗೆ ಅಪ್ ಟು ನಾನು 25 mm ತನ ಈ ಕೌಂಟರನ್ನು ಅಪ್ಲೈ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಸೆಕೆಂಡ್ ಆಪರೇಷನ್ ನೋಡಿ, ಇಲ್ಲಿ 1 mm ಡೆಪ್ತ್ ಆಫ್ ಕಟ್ಟಿಗೆ ಟೋಟಲ್ 75, ಟಾಪ್ ಆಫ್ ದ ಸ್ಟಾಕಲ್ಲಿ 25 ಕೊಡಬೇಕಾಗುತ್ತೆ. ಸೊ ಟಾಪ್ ಆಫ್ ಸ್ಟಾಕ್ ಅಂದರೆ ಏನು, ಸೊ ಎಲ್ಲವೂ ನಾನು ನಿಮಗೆ ಕೌಂಟ್ರಲ್ಲಿ ಡಿಸ್ಕಷನ್ ಮಾಡೋಣ. ಸೊ ನೋಡ್ಬೋದು, ಅದೇ ರೀತಿ ನಾನು ಬಾಟಮಲ್ಲಿ ಅಪ್ ಟು 3 mm ತನ ಬ್ರೇಕ್ ಥ್ರೂ ಕೊಟ್ಟಿದ್ದೀನಿ. ಸೊ ಬ್ರೇಕ್ ಥ್ರೂ ಅಂದರೆ ಏನು, ಸೊ ಅದನ್ನು ಕೂಡ ನಾವು ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಇನ್ಸೈಡಲ್ಲಿ ಸರ್ಕಲ್ ಮಿಲ್, ರಫಿಂಗ್ ಮತ್ತು ಫಿನಿಶಿಂಗ್ ಎರಡೂ ಅಪ್ಲೈ ಮಾಡಿದ್ದೀನಿ. ಸೊ ಈ ಸರ್ಕಲ್ ಮಿಲ್ ಕಂಪ್ಲೀಟ್ ಆದಮೇಲೆ ನಮಗೆ 4 ಡ್ರಿಲ್ ಹೋಲ್ ಕೊಟ್ಟಿದ್ದಾನೆ, ಡಯಾಮೀಟರ್ 12ಗೆ. ಫಸ್ಟಿಗೆ ನಾವು ಸ್ಪಾಟ್ ಡ್ರಿಲ್ ಮಾಡ್ಕೊಬೇಕು. ನೆಕ್ಸ್ಟ್ ಡ್ರಿಲ್ ಬಂದು 50 mm ತನ ಇದೆ, ಸೊ ಅದನ್ನು ಅಪ್ಲೈ ಮಾಡಿದ್ದೀನಿ. ಸೊ ಇದಿಷ್ಟು ನಾವು ಇವತ್ತು ಡಿಸ್ಕಷನ್ ಮಾಡ್ತಾ ಇರುವಂತಹ ಕಂಟೆಂಟ್, ರೈಟ್? ಸೊ ಹಾಗಾದರೆ ವಿತೌಟ್ ವೇಟಿಂಗ್ ಲೆಟ್ ಸ್ಟಾರ್ಟ್ ಮಾಡ್ತೀನಿ. ಸೊ ಫಸ್ಟ್ ನಾವು ಮಾಡೆಲ್ ಓಪನ್ ಮಾಡ್ಕೊಬೇಕು. ಅದಕ್ಕಂತೇಳಿ ಫೈಲಲ್ಲಿ ಹೋಗೋಣ. ಸೊ ಫೈಲಲ್ಲಿ ನಮಗಿಲ್ಲಿ ಓಪನ್ ಅಂತೇಳಿ ಆಪ್ಷನ್ಸ್ ಇರುತ್ತೆ. ಇಲ್ಲಿ ರೀಸೆಂಟ್ ಡಾಕ್ಯುಮೆಂಟ್ಸ್, ಇದರಲ್ಲಿ ನಾವು ಇಲ್ಲಿ ಕಾಣ್ತಾ ಇರುವಂತಹ ಮಾಡೆಲನ್ನು ಪ್ರೀವಿಯಸ್ ನಾವು ಡಿಸೈನ್ ಮಾಡಿವಿ. ಸೊ ಇದನ್ನು ಡೋಂಟ್ ಸೇವ್ ಕ್ಲಿಕ್ ಮಾಡ್ತೀನಿ. ಸೊ ನಾವು ಇವಾಗ ಪ್ರೀವಿಯಸ್ಸಲ್ಲಿ ಏನು ಡಿಸೈನ್ ಮಾಡ್ಕೊಂಡಿವಲ್ಲ, ಸೊ ಅದು ನಮಗೆ ನಮ್ಮ ಮಾಸ್ಟರ್ ಕ್ಯಾಮಲ್ಲಿ ಓಪನ್ ಆಗಿದೆ. ಸೊ ಮಾಸ್ಟರ್ ಕ್ಯಾಮ್ ಓಪನ್ ಆದಾಗ ಮೇನ್ ವ್ಯೂವಲ್ಲಿ ಹೋಗಿ ಶೋ ಆ್ಯಕ್ಸಿಸನ್ನು ಆನ್ ಮಾಡ್ಕೊಬೇಕು ನಾವು. ಸೊ ವ್ಯೂವಲ್ಲಿ ಹೋಗಿ ಶೋ ಆ್ಯಕ್ಸಿಸನ್ನು ಆನ್ ಮಾಡ್ಕೊಳ್ಬೇಕು. ಸೊ ಯಾಕಂದರೆ ನಮ್ಮ ಮಾಡೆಲ್ ಪ್ರಾಪರಾಗಿ ಒರಿಜಿನ್ ಪಾಯಿಂಟಿಗೆ ಇದೆಯಾ, ಫಸ್ಟಿಗೆ ನಾವು ರೆಫರೆನ್ಸ್ ನೋಡ್ಕೊಬೇಕಲ್ಲ, ಅದಕ್ಕಂತೇಳಿ. ಸೊ ನೋಡಿ, ಇವಾಗ ಫ್ರಂಟ್ ವ್ಯೂವಲ್ಲಿ ನಮ್ಮ ಮಾಡೆಲ್ ಪ್ರಾಪರಾಗಿ ನಮಗೆ ಹಾರಿಜಾಂಟಲ್ ಆ್ಯಂಡ್ ವರ್ಟಿಕಲ್ ಮಿಡ್ಲಲ್ಲಿ ಕುಂತಿದೆ. ಸೊ ಇದರ ರೆಫರೆನ್ಸ್ ಏನಾಗುತ್ತೆ, ಎಕ್ಸ್ ಸೆಂಟರ್, ವೈ ಸೆಂಟರ್ ಆ್ಯಂಡ್ ಜೆಡ್ ಬಂದು ಟಾಪ್. ಸಪೋಸ್ ಈ ಥರ ಇಲ್ಲಾಂದರೆ ನೀವು ಟ್ರಾನ್ಸ್ಫಾರ್ಮಲ್ಲಿ ನಮಗೆ ಇಲ್ಲಿ ಮೂವ್ ಟು ಒರಿಜಿನ್ ಅಂತೇಳಿ ಒಂದು ಆಪ್ಷನ್ಸ್ ಇರುತ್ತೆ. ಮೂವ್ ಟು ಒರಿಜಿನ್ನ ಸೆಲೆಕ್ಷನ್ ಮಾಡ್ಕೊಂಡು ನಾವು ಪ್ರೀವಿಯಸ್ಸಲ್ಲಿ ಡಿಸ್ಕಷನ್ ಮಾಡಿವಲ್ಲ, ಆ ರೀತಿ ನೀವು ಮೂವ್ ಟು ಒರಿಜಿನ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ನಿಮ್ಗೆ ಎಲ್ಲಿ ಬೇಕು ರೆಫರೆನ್ಸ್ ಅಲ್ಲಿಗೆ ಫಿಕ್ಸ್ ಮಾಡ್ಕೊಬೇಕು. ಸೊ ಅದೇ ರೀತಿ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಬೌಂಡಿಂಗ್ ಬಾಕ್ಸ್ ಯೂಸ್ ಮಾಡ್ಕೊಂಡು ಸ್ಟಾಕ್ ಸೆಟಪನ್ನು ಕ್ರಿಯೇಟ್ ಮಾಡಿದ್ದೀವಿ. ಸೊ ಬಟ್ ಇವತ್ತು ಡೈರೆಕ್ಟ್ ಪ್ರೋಗ್ರಾಮಲ್ಲಿ ಕ್ರಿಯೇಟ್ ಮಾಡೋದು ಹೇಗೆ ಅಂತೇಳಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಮಷೀನಲ್ಲಿ ಹೋಗೋಣ. ನಮಗೆ ಲೆಫ್ಟ್ ಸೈಡಲ್ಲಿ ಮಿಲ್ ಅಂತ ಆಪ್ಷನ್ಸ್ ಇರುತ್ತೆ. ಇದರಲ್ಲಿ ಡಿಫಾಲ್ಟನ್ನು ನೀವು ಸೆಲೆಕ್ಷನ್ ಮಾಡ್ಕೊಬೇಕು. ಸೊ ಇಲ್ಲಿ ನೋಡಿ, ನಮಗೆ ಡಿಫಾಲ್ಟ್ ಸೆಲೆಕ್ಟ್ ಮಾಡಿದ ತಕ್ಷಣ ಮಷೀನ್ ಗ್ರೂಪ್ 1 ಅಂತೇಳಿ ಓಪನ್ ಆಗುತ್ತೆ. ಅಂದರೆ ನಾವು ಇವಾಗ ಇದರಲ್ಲಿ ಒಂದು ಪ್ರೋಗ್ರಾಮ್ ಮಾಡ್ಬೋದು. ಸೊ ಇದರಲ್ಲಿ ಡೈರೆಕ್ಟಾಗಿ ನಾನು ಇವತ್ತು ಸ್ಟಾಕ್ ಸೆಟಪಲ್ಲಿ ಹೋಗ್ತೀನಿ. ಟೂಲ್ ಸೆಟ್ಟಿಂಗಲ್ಲಿ ನಾನು ಹೋಗಲ್ಲ, ಬಿಕಾಸ್ ಆಫ್ ನಿನ್ನೆ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿವಲ್ಲ. ಸೀಕ್ವೆನ್ಸ್ ಅದನ್ನು ಆನ್ ಮಾಡ್ಕೊಳ್ಳಿ ಆ್ಯಂಡ್ ಟೂಲ್ ಅಸೈನ್ ಅದನ್ನು ಆನ್ ಮಾಡ್ಕೊಳ್ಳಿ, ಓಕೆ? ಸೊ ಇವಾಗ ಸ್ಟಾಕ್ ಸೆಟಪಲ್ಲಿ ನಮಗಿಲ್ಲಿ ಒಂದು ಆಪ್ಷನ್ಸ್ ಇರುತ್ತೆ, ಕ್ರಿಯೇಟ್ ರೆಕ್ಟ್ಯಾಂಗ್ಯುಲರ್ ಸ್ಟಾಕ್ ಅಂತೇಳಿ. ಇದನ್ನು ಸೆಲೆಕ್ಷನ್ ಮಾಡ್ಕೋತೀನಿ. ದೆನ್ ನಮ್ಮ ಮಾಡೆಲ್ ಸೆಲೆಕ್ಷನ್ ಮಾಡಿ ಎಂಡ್ ಸೆಲೆಕ್ಷನ್ ಮೇಲೆ ಕ್ಲಿಕ್ ಮಾಡ್ಬೇಕು ನೀವು, ರೈಟ್? ಸೊ ಇಲ್ಲಿ ನೋಡಿ, ಡೈರೆಕ್ಟಾಗಿ ಸ್ಟಾಕ್ ಸೆಟ್ ನಮಗೆ ತೋರಿಸ್ತಾ ಇದೆ. ಸೊ ಇದು ಬಂದು ನಮಗೆ 127 ಆ್ಯಂಡ್ 75 ಬಂದು ಥಿಕ್ನೆಸ್ ಇದೆ, ರೈಟ್? ಸೊ ನೋಡಿ, ಇವಾಗ ಲೆಂತ್ ನಮಗೆ 127 ಇದೆಯಲ್ಲ, ಸೊ ನಾನು ಇದನ್ನು 130 ಮಾಡ್ಕೊತೀನಿ. ಶಾಪಿಂದ ನಾನು 130 ಪರ್ಚೇಸ್ ಮಾಡ್ಕೊಂಡು ಬರ್ತೀನಿ. ಈ ಸೈಡ್ 1.5 ಇರಲಿ ಅಂತೇಳಿ, ಸೊ ಅದಕ್ಕೆ +3 ಆ್ಯಡ್ ಮಾಡ್ಕೊತೀನಿ. ಅದೇ ರೀತಿ ವಿಡ್ತ್ ಕೂಡ +3 ಆ್ಯಡ್ ಮಾಡ್ಕೊತೀನಿ. ಹೈಟ್ ಬಂದು ನನಗೆ 75 ಸಾಕು, ರೈಟ್?
75 ಅಂದರೆ ನೀವು 80ಗೆ ಪ್ಲ್ಯಾನ್ ಮಾಡ್ಕೊಬೇಕು ಅಥವಾ 76 77 ಬಾಟಮಲ್ಲಿ ಹೋಲ್ಡಿಗೆ ಬೇಕಲ್ಲ ರೈಟ್, ಅದಕ್ಕೆ ನಾನು ಇಲ್ಲಿ 75 ಅಷ್ಟೇ ತೋರಿಸ್ತಾ ಇದ್ದೀನಿ. ಸೊ ನೋಡ್ಬೋದು ಇವಾಗ 130ಗೆ ನಾನು ಸ್ಟಾಕ್ ಸೆಟ್ ಆಫ್ ಕ್ರಿಯೇಟ್ ಮಾಡಿದ್ದೀನಿ. ಈ ಸೈಡ್ ನನಗೆ 1.5 mm ನಮಗೆ ಸ್ಟಾಕ್ ಇದೆ. ಸೊ ನೀವು ಈ ರೀತಿ ಸ್ಟಾಕ್ ಸೆಟ್ ಆಫ್ ಕ್ರಿಯೇಟ್ ಮಾಡೋದು ಒಂದು ಬೌಂಡಿಂಗ್ ಬಾಕ್ಸಿಂದ ಇಲ್ಲಾಂದರೆ ಡೈರೆಕ್ಟ್ ಆಗಿ ಅಂತೇಳಿ ಕೂಡ ಗೊತ್ತಾಯ್ತು ರೈಟ್. ಸೊ ಇವಾಗ ವ್ಯೂವಲ್ಲಿ ಹೋಗಿ ನಾನು ಶೋ ಆಕ್ಸಿಸನ್ನು ಆಫ್ ಮಾಡ್ಕೊತೀನಿ, ಬಿಕಾಸ್ ಆಫ್ ನಮಗೆ ಇಲ್ಲಿ ಕನ್ಫ್ಯೂಷನ್ ಅನ್ನೋದು ಆಗಬಾರ್ದು ಅಂತೇಳಿ ಕ್ಲಿಯರ್ ಆಗಿ ನಮಗೆ ಮಾಡೆಲ್ ಕಾಣಬೇಕು. ಸೊ ಓಕೆ, ನಾವು ಟೂಲ್ ಪಾತಲ್ಲಿ ಹೋಗೋಣ. ಸೊ ಟೂಲ್ ಪಾತಲ್ಲಿ ನಾವು ಇವತ್ತು 2D ಟೂಲ್ ಪಾತನ್ನೇ ಯೂಸ್ ಮಾಡ್ಕೊಂಡು ಪ್ರೋಗ್ರಾಮ್ ಮಾಡ್ತೀನಿ, ಬಿಕಾಸ್ ಆಫ್ ನಮಗೆ 2D ನಮಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ 3D ಪ್ರೋಗ್ರಾಮಲ್ಲಿ ಕೂಡ ಈ ಒಂದು 2D ಟೂಲ್ ಪಾತ ನಾವು ಯೂಸ್ ಮಾಡ್ಕೊಬೇಕು ರೈಟ್. ಸೊ ಹಾಗೆ ನಾನು ಕೌಂಟರನ್ನು ಸೆಲೆಕ್ಷನ್ ಮಾಡ್ಕೊತೀನಿ. ಸೊ ಕೌಂಟರ್ ಸೆಲೆಕ್ಷನ್ ಮಾಡಿದಾಗ ನೋಡಿ ನಮ್ಗೆ ಇಲ್ಲಿ ಕೇಳ್ತಾ ಇರುತ್ತೆ, ಗೈಡ್ ಮಾಡುತ್ತಿದೆ ಸೆಲೆಕ್ಟ್ ಕೌಂಟರ್ ಚೈನ್ ಅಂತೇಳಿ. ಸೊ ನಾನು ಇಲ್ಲಿ ಟಾಪಲ್ಲಿ ಇದೆಯಲ್ಲ, ಸೊ ಈ ಒಂದು 2D ಲೈನನ್ನು ಸೆಲೆಕ್ಷನ್ ಮಾಡ್ಕೊತೀನಿ. ಸೊ ಇದು ಸೆಲೆಕ್ಟ್ ಆದ ತಕ್ಷಣ ಸೇ ಓಕೆ, ನಮಗೆ ಕೌಂಟೂರ್ ಪ್ಯಾರಾಮೀಟರ್ ಓಪನ್ ಆಗುತ್ತೆ. ಸೊ ಇವೆಲ್ಲ ನಾನು ಜಾಸ್ತಿ ಡಿಸ್ಕಷನ್ ಮಾಡಲ್ಲ, ಬಿಕಾಸ್ ಆಫ್ ನಾವು ಪ್ರೀವಿಯಸ್ ಕ್ಲಾಸೆಲ್ಲ ಡಿಸ್ಕಷನ್ ಮಾಡ್ಕೊತಾ ಬರ್ತಾ ಇದ್ದೀವಿ. ಸೊ ಡೈರೆಕ್ಟ್ ಟೂಲಲ್ಲಿ ಹೋಗ್ತೀನಿ. ಸೊ ನಾನಿಲ್ಲಿ ಒಂದು ಟೂಲನ್ನು ಕ್ರಿಯೇಟ್ ಮಾಡ್ಬೇಕು ನಾವು ಇವಾಗ. ಸೊ ಮೌಸ್ನ ರೈಟ್ ಕ್ಲಿಕ್ ಮಾಡಿ ಕ್ರಿಯೇಟ್ ಟೂಲ್ ಅಂತೇಳಿ ಆಪ್ಷನ್ಸ್ ಇರುತ್ತೆ, ಸೆಲೆಕ್ಟ್ ದಟ್ ಒನ್. ಸೊ ನಾನು ಇಲ್ಲಿ ಫ್ಲ್ಯಾಟ್ ಎಂಡ್ ಮಿಲ್ ಸೆಲೆಕ್ಷನ್ ಮಾಡ್ಕೊತೀನಿ. ಸೊ ಇಲ್ಲಿ ನಮಗೆ ಕಟಿಂಗ್ ಡಯಾಮೀಟರ್ ಕೇಳ್ತಾ ಇದೆ. ಸೊ ಕಟಿಂಗ್ ಡಯಾಮೀಟರ್ ನಾನು 22 ತಗೊತೀನಿ ರೈಟ್. ಸೊ ಕಟಿಂಗ್ ಡಯಾಮೀಟರ್ ಓವರಾಲ್ ಲೆಂತ್ ವೆರಿ ಇಂಪಾರ್ಟೆಂಟ್, ಬಿಕಾಸ್ ಆಫ್ ನಮಗೆ ಟೋಟಲ್ ಬಂದು 70 ಇದೆ ಥಿಕ್ನೆಸ್, ಅದಕ್ಕಿಂತ ಜಾಸ್ತಿ ತಗೋಬೇಕು ನಾವು, ಇಲ್ಲಾಂದರೆ ಟೂಲ್ ನಮಗೆ ಮಾಡೆಲ್ಗೆ ಟಚ್ ಆಗುತ್ತೆ. ಸೊ ಅದಕ್ಕೆ 120 ತಗೊತೀನಿ. ಕಟಿಂಗ್ ಲೆಂತ್ ನಮಗೆ ಟೋಟಲ್ ಅದು 75 ಇದೆಯಲ್ಲ, ಸೊ 5 ಜಾಸ್ತಿ ಇಲ್ಲ 80 ತಗೊತೀನಿ ರೈಟ್. ಸೊ ಈ ರೀತಿ ನೀವು ಸೆಲೆಕ್ಷನ್ ಮಾಡುವಾಗ ವೆರಿ ಇಂಪಾರ್ಟೆಂಟ್. ಸೊ ಇವೆಲ್ಲ ಶೋಲ್ಡರ್ ಲೆಂತ್, ಶೋಲ್ಡರ್ ಡಯಾಮೀಟರ್ ಇವೆಲ್ಲ ಓಕೆ, ಬಟ್ ಓವರಾಲ್ ಲೆಂತ್, ಕಟಿಂಗ್ ಲೆಂತ್ ಇದೊಂದು ಸ್ವಲ್ಪ ನೋಡ್ಕೊಳ್ಳಿ, ನಿಮ್ಮ ಥಿಕ್ನೆಸ್ ಎಷ್ಟು ಇರುತ್ತಲ್ಲ ಅದಕ್ಕಿಂತ ಜಾಸ್ತಿ ಇರಬೇಕು. ನೆಕ್ಸ್ಟ್ ಫೀಡ್ ರೇಟ್. ಸೊ ಫೀಡ್ ರೇಟ್ ಬಂದು ಹ್ಯಾಸ್ ಪರ್ ನೀವು ಯಾವ ಮೆಟಲ್ ಸೆಲೆಕ್ಷನ್ ಮಾಡ್ಕೊತಾ ಇದ್ದರೆ ಅದ್ರ ಮೇಲೆ ನೀವು ಕೊಡಬೇಕಾಗುತ್ತೆ. ಸೊ ನಾನು ಅಲ್ಯೂಮಿನಿಯಮ್ಗೆ 1200 ತಗೊತಾ ಇದ್ದೀನಿ. ಪ್ಲೆನ್ಸಿಂಗ್ ರೇಟ್ 1000, ರಿಟ್ರಾಕ್ಟ್ ರೇಟ್ ಬಂದು 2000 ಸೆಲೆಕ್ಷನ್ ಮಾಡ್ಕೊತಾ ಇದ್ದೀನಿ. ದೆನ್ ಸ್ಪಿಂಡಲ್ ಸ್ಪೀಡ್ 2200. ಸೊ ಈ ರೀತಿ ನೀವು ಮೆಟಲ್ಗೆ ಸಂಬಂಧಪಟ್ಟಂತೆ ಫೀಡ್ ಎಲ್ಲ ಕೊಡ್ಬೇಕು ನೀವು. ಸೊ ನಾವು ಅಲ್ಲಿ ಏನು ಚೇಂಜಸ್ ಮಾಡಿರ್ತೀವಲ್ಲ ಪ್ರತಿಯೊಂದು ನಮ್ಗೆ ಇಲ್ಲಿ ಡಿಸ್ಪ್ಲೇ ಆಗಬೇಕು, ಇದನ್ನು ಒಂದ್ಸಲಿ ಕನ್ಫರ್ಮ್ ಮಾಡ್ಕೊಳ್ಳಿ. ಅದೇ ರೀತಿ ಕಾಮೆಂಟ್ ಅಂತೂ ನೀವು ಮರೆಯೋಕೆ ಹೋಗಬೇಡಿ, ಯಾಕಂದ್ರೆ ನಮಗೆ G ಕೋಡ್ M ಕೋಡ್ ಜನರೇಟ್ ಆದಾಗ ಸೊ ಸುಮಾರು ಲೈನ್ಸ್ ಎಲ್ಲ ಇರುತ್ತೆ, ಯಾವ ಪ್ರೋಗ್ರಾಮ್ ಎಲ್ಲಿ ಅಂತೇಳಿ ನಮಗೆ ಕನ್ಫ್ಯೂಷನ್ ಆಗಬಾರ್ದು. ಸೊ ಇವಾಗ ಟಾಪ್ ಬಂದು ಟಾಪ್ ಸೈಡಲ್ಲಿ 22 ಡಯರ್ ನಿಮಗೆ ಹೇಗೆ ಬೇಕು ಆ ರೀತಿ ನೀವು ಕಾಮೆಂಟನ್ನು ಮೆನ್ಷನ್ ಮಾಡಿ. ಸೊ ಇಲ್ಲಿ ನಾನು ಏನು ಚೇಂಜಸ್ ಮಾಡೋಂಗಿಲ್ಲ, ಸೊ ಹ್ಯಾಸ್ ಇಟ್ ಈಸ್ ಹೇಗಿದೆಲ್ಲ ಹಾಗೆ ಇರಲಿ. ಡೆಪ್ತ್ ಕಟ್ಟಲ್ಲಿ ಹೋಗ್ತೀನಿ, ಡೆಪ್ತ್ ಕಟ್ ಸೆಲೆಕ್ಷನ್ ಮಾಡಿ. ಸೊ ನಮಗಿಲ್ಲಿ ಡೆಪ್ತ್ ಆಫ್ ಕಟ್ ನಾನು 0.5 mm ಕೊಡ್ತಾ ಇದ್ದೀನಿ ರೈಟ್, ಮ್ಯಾಕ್ಸಿಮಮ್ ರಫ್ ಸ್ಟೆಪ್ಪಲ್ಲಿ. ಆ್ಯಂಡ್ ಬಾಟಮಲ್ಲಿ ನಂಬರ್ ಆಫ್ ಕಟ್ಸು 0 ತೊಗೊತೀನಿ. ಡೈರೆಕ್ಟ್ ಕೀಪ್ ಟೂಲ್ ಡೌನ್ ಒಂದು ಸೆಲೆಕ್ಷನ್ ಮಾಡ್ಕೊತೀನಿ. ಸೊ ನಮಗಿಲ್ಲಿ ಪ್ರೋಗ್ರಾಮಲ್ಲಿ ನಮ್ಗೆ ಏನು ಬೇಕು ಅಷ್ಟೇ ನಾವು ಸೆಲೆಕ್ಷನ್ ಮಾಡ್ಕೊಂಡು ಹೋಗ್ಬೇಕು, ವ್ಯಾಲ್ಯೂಸ್ ಕೊಟ್ಕೊಂಡು ಹೋಗ್ಬೇಕಾಗುತ್ತೆ. ದೆನ್ ಲೀಡ್ ಇನ್ ಆ್ಯಂಡ್ ಲೀಡ್ ಔಟ್, ಇದರಲ್ಲಿ ಎಂಟ್ರಿಯಲ್ಲಿ ಲೆಂತ್ 260% ತೊಗೊತೀನಿ. ಆ್ಯಂಡ್ ಅದೇ ರೀತಿ ಆರ್ ಕೂಡ 60%, ಅಂದರೆ ಟೂಲ್ನ 60% ಆಗುತ್ತೆ. ಎಕ್ಸಿಸ್ಟ್ ಕೂಡ ಅಷ್ಟೇ ತೊಗೊಬೇಕು. ನೆಕ್ಸ್ಟ್ ಬ್ರೇಕ್ ಥ್ರೂ ಇದೆ. ಸೊ ಬ್ರೇಕ್ ಥ್ರೂ ನಮಗಿಲ್ಲಿ ಆಗ್ತಾ ಇಲ್ಲ, ಸೊ ಡೈರೆಕ್ಟ್ ಲಿಂಕಿಂಗ್ ಪ್ಯಾರಾಮೀಟರಲ್ಲಿ ಹೋಗ್ತೀನಿ. ಲಿಂಕಿಂಗ್ ಪ್ಯಾರಾಮೀಟ್ರಲ್ಲಿ ಸೊ ಕ್ಲಿಯರೆನ್ಸ್ ಅಬ್ಸಲ್ಯೂಟಲ್ಲಿದೆ, ರಿಟ್ರಾಕ್ಟ್ ಅಬ್ಸಲ್ಯೂಟಲ್ಲಿದೆ. ಸೊ ಫೀಡ್ ಪ್ಲೇನ್ ಬಿಟ್ಟು ರಿಮೈನಿಂಗ್ ಎಲ್ಲವೂ ಅಬ್ಸಲ್ಯೂಟಲ್ಲಿ ಫಿಕ್ಸ್ ಮಾಡಿ. ಸೊ ನೆಕ್ಸ್ಟ್ ಡೆಪ್ತ್ ಆಫ್ ಕಟ್. ಸೊ ಡೆಪ್ತ್ ಆಫ್ ಕಟ್ ನಮಗೆ ಅಪ್ ಟು -25 ತನಕ ನಮಗೆ ಕಟ್ ಆಗಬೇಕು ರೈಟ್, ಯಾಕಂದರೆ ರೇಡಿಯಸ್ ಅಪ್ ಟು ನಮಗೆ -25 ತನಕ ಇದೆ. ನೀವು ಡೈರೆಕ್ಟ್ ಈ ರೀತಿ ಕೂಡ ಸೆಲೆಕ್ಷನ್ ಮಾಡ್ಕೋಬೋದು. ಸೊ ಅದೇ ರೀತಿ ಒಂದ್ಸಲಿ ಪ್ಲೇನ್ಸ್ ಕನ್ಫರ್ಮ್ ಮಾಡ್ಕೊಳ್ಳಿ. ಪ್ಲೇನ್ಸ್ ಒಂದ್ಸಲಿ ಕನ್ಫರ್ಮ್ ಮಾಡಿ ನೀವು ಓಕೆ ಮೇಲೆ ಕ್ಲಿಕ್ ಕೊಡಿ, ಇಲ್ಲಾಂದರೆ ಬೇರೆ ಪ್ಲೇನಲ್ಲಿ ಟೂಲ್ ಪಾತ್ ಜನರೇಟ್ ಆಗಿ ಬರುತ್ತೆ. ಸೊ ಇವಾಗ ನೋಡ್ಬೋದು ಟೂಲ್ ಪಾತ್ ಜನರೇಟ್ ಆಗಿದೆ, ಬಟ್ ನಮಗೆ ಇನ್ಸೈಡಲ್ಲಿ ಜನರೇಟ್ ಆಗಿದೆ. ಸೊ ಇದಕ್ಕೆ ಏನು ಮಾಡ್ಬೇಕಂತೇಳಿ ನೀವು ಕಾಮೆಂಟ್ ಮಾಡಿ. ಸೊ ಪ್ಯಾರಾಮೀಟರ್ಸಲ್ಲಿ ಹೋಗ್ತೀನಿ. ಕಟ್ ಪ್ಯಾರಾಮೀಟರಲ್ಲಿ ನಮಗೆ ಕಾಂಪೆನ್ಸೇಷನ್ ಡೈರೆಕ್ಷನ್ ಇದೆಯಲ್ಲ, ಸೊ ಕಾಂಪೆನ್ಸೇಷನ್ ಡೈರೆಕ್ಷನ್ ಬಂದು ರೈಟಲ್ಲಿ ಚೇಂಜ್ ಮಾಡಿ ಓಕೆ ಮೇಲೆ ಕ್ಲಿಕ್ ಕೊಡ್ತೀನಿ.
ಸೊ ಫಸ್ಟಿಗೆ ನೀವು ಮಾಡಿಫಿಕೇಶನ್ ಮಾಡಬಾರ್ದು. ಈ ರೀತಿ ಇನ್ನೊಂದು ಎರರ್ ಬಂದಾಗ ಅಷ್ಟೇ ನೀವು ಪ್ಯಾರಾಮೀಟರ್ಸ್ ಅಲ್ಲಿ ಹೋಗಿ ಚೇಂಜಸ್ ಅನ್ನು ಮಾಡಬೇಕು. ಯಾಕಂದ್ರೆ ಮಾಸ್ಟರ್ ಕ್ಯಾಮ್ ನಮಗೆ ಡಿಫಾಲ್ಟ್ ಆಗಿ ಪ್ರೋಗ್ರಾಮ್ ಅನ್ನು ಕೊಡುತ್ತೆ. ಸೊ ನೋಡಿ ಕ್ಲಿಯರ್ ಕಟ್ ಆಗಿ ನಮಗೆ ಅಪ್ ಟು 25 ತನಕ ನಮಗೆ ಟೂಲ್ ಪಾತ್ ಜನರೇಟ್ ಆಗಿ ಬಂದಿದೆ. ಸೊ ನೀವು ಒಂದು ಪಾಸ್ ಸುಮ್ಮನೆ ಎಕ್ಸೆಸ್ ಮೂವ್ ಮಾಡ್ತಿದ್ರೆ ಟಾಪ್ ಆಫ್ ಸ್ಟಾಕಲ್ಲಿ 1 mm ಕೊಡ್ಬೇಕು. ನೀವು ಸುಮ್ಮನೆ ಒಂದು ಪಾಸ್ ಎಕ್ಸೆಸ್ ಮೂವ್ಮೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಅಗೇನ್ ಇದೇ ಒಂದು ಕೌಂಟ್ರನ್ನು ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ತೀನಿ ನಾನು. Ctrl+C Ctrl+V ಮೇಲೆ ಪ್ರೆಸ್ ಮಾಡಿ ನಮಗೆ ಅದೇ ಟೂಲ್ ಪಾತ್ ಕಾಪಿ ಪೇಸ್ಟ್ ಆಗುತ್ತೆ. ಸೊ ಇದರಲ್ಲಿ ಪ್ಲಸ್ ಐಕಾನ್ ಕ್ಲಿಕ್ ಮಾಡಿ ಜಾಮಿಟ್ರಿ. ಸೊ ಜಾಮಿಟ್ರಿ ಸೆಲೆಕ್ಷನ್ ಮಾಡ್ಕೊತೀನಿ. ಇಲ್ಲಿ ಸೊ ಇವಾಗ ಟಾಪಲ್ಲಿ ಜಾಮಿಟ್ರಿ ಇದೆಯಲ್ಲ, ನಾವು ಅದನ್ನು ಬಾಟಮಲ್ಲಿ ತಗೊಂಡು ಹೋಗ್ಬೇಕು. ಸೊ ಅದಕ್ಕೆ ಈ ಚೈನ್ ಮೇಲೆ ಮೌಸ್ನ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ರೀಚೈನ್ ಆಲ್ ಅನ್ನು ಸೆಲೆಕ್ಷನ್ ಮಾಡ್ಕೊತೀನಿ. ಸೊ ಇವಾಗ ನಾವು ಏನು ಮಾಡೋಣ, ಬಾಟಮಲ್ಲಿ ಏನು ಲೈನ್ ಇದೆಯಲ್ಲ ಸೊ ಅಲ್ಲಿ ಸೆಲೆಕ್ಷನ್ ಮಾಡ್ಕೊಬೇಕು ನಾವು. ಓಕೆ, ಸೊ ಬಾಟಮ್ ಲೈನ್ ಸೆಲೆಕ್ಷನ್ ಮಾಡಿ ದೆನ್ ಓಕೆ ಮೇಲೆ ಕ್ಲಿಕ್ ಕೊಡ್ತೀನಿ. ದೆನ್ ಇಲ್ಲಿ ಕೂಡ ಓಕೆ ಮೇಲೆ ಕ್ಲಿಕ್ ಕೊಡಿ. ಸೊ ಇವಾಗ ಪ್ಯಾರಾಮೀಟರ್ಸಲ್ಲಿ ಹೋಗಿ ಕೌಂಟೂರ್ ಪ್ಯಾರಾಮೀಟರ್ಸಲ್ಲಿ ಟೂಲ್ ಫೀಡ್ ಪ್ರತಿಯೊಂದು ಸೇಮ್ ಇರುತ್ತೆ. ಜಸ್ಟ್ ಲಿಂಕಿಂಗ್ ಪ್ಯಾರಾಮೀಟರ್ಸಲ್ಲಿ ನಾನು ಇಲ್ಲಿ ಡೆಪ್ತ್ ಆಫ್ ಕಟ್ ಮತ್ತು ಟಾಪ್ ಆಫ್ ಸ್ಟಾಕನ್ನು ಕೊಡ್ಬೇಕು ನಾವು ವ್ಯಾಲ್ಯೂ. ಸೊ ಇವಾಗ ಟಾಪ್ ಆಫ್ ಸ್ಟಾಕ್ -25 ಕೊಡ್ತೀನಿ. ಯಾಕಂದರೆ -25 ಆಲ್ರೆಡಿ ನಮಗೆ ಕಟ್ ಆಗಿದೆ, ರೈಟ್. ಸೊ ನಮಗೆ ಇಲ್ಲಿ ತನಕ ಆಲ್ರೆಡಿ ಕಟ್ ಆಗಿದೆ. ಸೊ ಅದಕ್ಕೆ ಅಂತೇಳಿ ಡೈರೆಕ್ಟ್ ಇಲ್ಲೇ ಬಂದು ಸೆಲೆಕ್ಷನ್ ಮಾಡಿ, ಇಲ್ಲಾಂದರೆ ವ್ಯಾಲ್ಯೂಸ್ ಆರು ಕೊಡಿ ನೀವು ಟಾಪ್ ಆಫ್ ಸ್ಟಾಕ್. ಸೊ ಮತ್ತೆ ಡೆಪ್ತ್ ಆಫ್ ಕಟ್. ಸೊ ಡೆಪ್ತಲ್ಲಿ ಹೋಗಿ ಬಾಟಮನ್ನು ಸೆಲೆಕ್ಷನ್ ಮಾಡ್ಕೊತೀನಿ. ಆಟೋಮೆಟಿಕ್ ಅದೇ ವ್ಯಾಲ್ಯೂ ತಗೊಳುತ್ತೆ. ಸಪೋಸ್ ನೀವು ಟಾಪ್ ಆಫ್ ಸ್ಟಾಕ್ ಕೊಟ್ಟಿಲ್ಲ ಅಂದರೆ ಮತ್ತೆ 0 ಪಾಯಿಂಟಿಂದ ಸ್ಟಾರ್ಟ್ ಆಗುತ್ತೆ. ಸುಮ್ಮನೆ 25 mm ನಮಗೆ ಅನ್ವಾಂಟೆಡ್ ಪಾಸಸ್ ಆಗುತ್ತೆ ಅಂತೇಳಿ, ರೈಟ್. ಅದಕ್ಕೆ ಟಾಪ್ ಆಫ್ ಸ್ಟಾಕ್ ಕೊಡ್ಬೇಕು ನೀವು. ಸೊ ಇಲ್ಲಿ ಬೇಕಿದ್ರೆ ಬ್ರೇಕ್ ಥ್ರೂ ಕೊಡಿ. ಸೊ ಬ್ರೇಕ್ ಥ್ರೂ ನಾನು 3 mm ತನಕ ಅಂದರೆ 75 ಹೋಗಿ ಪ್ಲಸ್ ಮತ್ತೆ 3 ಹೋಗುತ್ತೆ. ಟೋಟಲ್ 78 ತನಕ ನಮಗೆ ಟೂಲ್ ಪಾತ್ ಜನರೇಟ್ ಆಗಿ ಬರುತ್ತೆ. ಸೊ ಇವಾಗ ನೋಡಿ, ರೈಟ್. ಸೊ ಫಸ್ಟ್ ನಾನು ಹೈಡ್ ಮಾಡ್ಕೊತೀನಿ. ಸೊ 1 mm ಡೆಪ್ತಿಗೆ ನೋಡಿ ಅಪ್ ಟು 25ಇಂದ ಸ್ಟಾರ್ಟ್ ಆಗುತ್ತೆ, 78 ತನಕ ಹೋಗುತ್ತೆ ನಮಗೆ, ರೈಟ್. ಸೊ ನೋಡಿ ಬಾಟಮಲ್ಲಿ 3 mm ನಮಗೆ, ಯಾಕಂದರೆ ನಮಗೆ ಬಾಟಮಲ್ಲಿ ಅಡಿಷ್ನಲ್ ಮೆಟಲ್ ಎಲ್ಲ ಇರ್ತಾವಲ್ಲ, ಚಿಪ್ ಎಲ್ಲ ಇರ್ತಲ್ಲ, ಸೊ ಪ್ರಾಪರಾಗಿ ನಮಗೆ ರಿಮೂವ್ ಆಗುತ್ತೆ. ಸೊ 78 ತನಕ ಹೋಗುತ್ತೆ ಅಂದರೆ ನೀವು 78ಗಿಂತ ಜಾಸ್ತಿ ಮೆಟಲ್ ತಗೊಂಬೇಕು ನೀವು. 75 ತಗೊಬಾರ್ದು, ಇಲ್ಲಾಂದರೆ ಫಿಕ್ಚರ್ಗೆ ಟಚ್ ಆಗುತ್ತೆ ಟೂಲು. ಸೊ ಇವಾಗ ಇನ್ಸೈಡ್ನಲ್ಲಿ ನಮಗೆ ಸರ್ಕಲ್ ಇದೆ. ಸೊ ಅದಕ್ಕಂತೇಳಿ ಸರ್ಕಲ್ ಮಿಲ್ ನಾನು ಯೂಸ್ ಮಾಡ್ಕೊತೀನಿ. ಅಗೇನ್ 2Dಯಲ್ಲಿ ಹೋಗಿ ಸರ್ಕಲ್ ಮಿಲ್. ಸೊ ನೋಡಿ ಇಲ್ಲಿ ಬಾಟಮಲ್ಲಿ ಇರುತ್ತೆ. ಸೊ ಇದನ್ನು ಸೆಲೆಕ್ಷನ್ ಮಾಡ್ಕೊತೀನಿ ನಾನು ಇವಾಗ. ಸೊ ಸರ್ಕಲ್ ಮಿಲ್ ಸೆಲೆಕ್ಟ್ ಮಾಡಿದ ತಕ್ಷಣ ನೋಡಿ ನಮಗೆ ಡಯಾಮೀಟರ್ ಕೇಳುತ್ತೆ. ಸೊ ಇಲ್ಲಿ ಮೇಲ್ಗಡೆ ಇದೆಯಲ್ಲ, ಸೊ ಟಾಪಲ್ಲಿ ಸೆಲೆಕ್ಷನ್ ಮಾಡ್ಕೊಬೇಕು ನೀವು. ಡಯಾಮೀಟರ್ 50 ಇದೆ. ಓಕೆ, ದೆನ್ ಸೇವ್. ಓಕೆ. ಸೊ ಅಗೇನ್ ಟೂಲ್ ಸೇಮ್ ತಗೊತೀನಿ. ಯಾಕಂದರೆ ನಮ್ಮ ಡಯಾಮೀಟರ್ 50 ಇದೆ. 22 ಇನ್ಸೈಡಲ್ಲಿ ವೀಸಾಗಿ ಮೂವ್ ಆಗುತ್ತೆ. ಸೊ ಫೀಡ್ ರೇಟ್ ಎಲ್ಲ ಚೇಂಜಸ್ ಮಾಡಿ ನಾನು ಅದೇ ತಗೊತೀನಿ. ನೀವು ಅದನ್ನೇ ತನಕ ಹೋಗ್ಬೇಡಿ. ನಾನು ಟೈಮ್ ಸೇವ್ ಮಾಡೋದಕ್ಕೆ ಈ ಥರ ಮಾಡ್ತಾ ಇದ್ದೀನಿ. ಆ್ಯಂಡ್ ಕಾಮೆಂಟಲ್ಲಿ ಡಯಾಮೀಟರ್ 50 ಸರ್ಕಲ್ ಮಿಲ್ ಅಂತ ಹೇಳ್ಕೊಡ್ತೀನಿ. ಓಕೆ. ಸೊ ಇವೆಲ್ಲ ನೀವು ಚೇಂಜಸ್ ಮಾಡಿ. ಕಟ್ ಪ್ಯಾರಾಮೀಟರ್ಸಲ್ಲಿ ಸೊ ಇಲ್ಲಿ ನೋಡಿ ಸ್ಟಾಕ್ ಟು ಲೀವ್ ಆನ್ ವಾಲ್ 0 ತಗೊತೀನಿ. ನನಗೆ ಯಾವುದೇ ರೀತಿ ಸ್ಟಾಕ್ ಬಿಡೋದು ಬೇಕಾಗಿಲ್ಲ. ಸ್ಟಾಕ್ ಟು ಲೀವ್ ಆನ್ ಫ್ಲೋರ್ ಕೂಡ 0 ತಗೊತೀನಿ. ಸೊ ನಿಮಗೆ ಸ್ಟಾಕ್ ಬೇಕಂದರೆ ಸ್ಟಾಕ್ ನೀವು ತಗೊಬೇಕಲ್ಲಿ. ನೆಕ್ಸ್ಟ್ ರಫಿಂಗಲ್ಲಿ ನೋಡಿ ನಮಗೆ ಸ್ಟೆಪ್ ಓವರ್ ಇದೆ. ಫಸ್ಟಿಗೆ ಸ್ಟೆಪ್ ಓವರ್ 50 ಅಂದರೆ ನಮಗೆ 11 mm ತನಕ ಸ್ಟೆಪ್ ಓವರ್ ಆಗುತ್ತೆ. ಓಕೆ. ಆ್ಯಂಡ್ ಹೆಲಿಕಲ್ ಎಂಟ್ರಿ ಬಂದು ನಮಗೆ ಮಿನಿಮಮ್ ರೇಡಿಯಸ್ 0, ಮಿನಿಮಮ್ ರೇಡಿಯಸ್ 10 ಇಲ್ಲ, ಇದು ಸ್ಟ್ಯಾಂಡರ್ಡ್. ನೆಕ್ಸ್ಟ್ ಮ್ಯಾಕ್ಸಿಮಮ್ 45, ಇದು ಸ್ಟ್ಯಾಂಡರ್ಡ್. ಇದನ್ನು ಏನು ಚೇಂಜಸ್ ಮಾಡೋಕ್ಕೋಗಬೇಡಿ. ಸ್ಟೆಪ್ ಓವರ್ ಒಂದೇ ಚೇಂಜಸ್ ಮಾಡಿ ನೀವು. ನೆಕ್ಸ್ಟ್ ಫಿನಿಶಿಂಗಲ್ಲಿ ಸೆಮಿ ಫಿನಿಶ್ ಬೇಡ, ಬಾಟಮಲ್ಲಿ ಫಿನಿಶ್ ಅಂತಿರುತ್ತೆ. ಬಾಟಮಲ್ಲಿ ಫಿನಿಶ್ 1 ಪಾಸಸ್ಸನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ. ಸೊ ಫೀಡ್ ರೇಟ್ ಇಲ್ಲಿಂದ ನೀವು ಕಂಟ್ರೋಲ್ ಮಾಡ್ಕೊಬೋದು. ಆ್ಯಂಡ್ ಕೀಪ್ ಟೂಲ್ ಡೌನ್ನ ಸೆಲೆಕ್ಷನ್ ಮಾಡ್ಕೊತೀನಿ ನಾನು. ಸೊ ನೆಕ್ಸ್ಟ್ ಡೆಪ್ತ್ ಆಫ್ ಕಟ್. ಸೊ ಇದನ್ನು ಸೆಲೆಕ್ಷನ್ ಮಾಡ್ಕೊತೀನಿ ನಾನು ಇವಾಗ ಡೆಪ್ತ್ ಆಫ್ ಕಟ್. ಸೊ ಇಲ್ಲಿ ರಫ್ ಸ್ಟೆಪ್ ಇದೆ. ಸೊ ರಫ್ ಸ್ಟೆಪ್ 1 mm ತೊಗೊತೀನಿ. ಆ್ಯಂಡ್ ಸ್ಟೆಪ್ಸ್ ಇಲ್ಲಿ 0 ತೊಗೊತೀನಿ. ಕೀಪ್ ಟೂಲ್ ಡೌನ್ ವಿತಿನ್ ಸೆಲೆಕ್ಷನ್ ಮಾಡ್ಕೊತೀನಿ ಅಗೇನ್. ಸೊ ಈ ರೀತಿ ಸೆಲೆಕ್ಷನ್ ಮಾಡಿದ್ಮೇಲೆ ಡೈರೆಕ್ಟ್ ಲಿಂಕಿಂಗ್ ಪ್ಯಾರಾಮೀಟರ್ಸ್ ಎಲ್ಲ ಹೋಗೋಣ. ಸೊ ಇದರಲ್ಲಿ ಸೊ ಎಲ್ಲವೂ ನಾನು ಅಬ್ಸಲ್ಯೂಟ್ ಸೆಲೆಕ್ಷನ್ ಮಾಡ್ಕೊತೀನಿ ಫೀಡ್ ಪ್ಲೇನ್ ಬಿಟ್ಟು.
ಓಕೆ. ಸೊ ಕ್ಲಿಯರೆನ್ಸ್ ಇದೆ. ಸೊ ಕ್ಲಿಯರೆನ್ಸ್ ನಾನು 50 ತಗೊತೀನಿ. ರಿಟ್ರಾಕ್ಟ್ 10 ಇದೆ. ಫೀಡ್ ಪ್ಲೇನ್ ಇಂಕ್ರಿಮೆಂಟಲ್ 5 ಇದೆ. ಸೊ ಟಾಪ್ ಆಫ್ ದ ಸ್ಟಾಕ್ ಬೇಡ, ನನಗೆ ಇಲ್ಲಿ ಡೆಪ್ತ್ ಆಫ್ ಕಟ್ ಇಲ್ಲಿ ಸೆಲೆಕ್ಟ್ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಿ ನಮ್ಗೆ ಇಲ್ಲಿ ಕಲರ್ ಇಂಡಿಕೇಶನ್ ಕ್ಲಿಯರೆನ್ಸ್ ಅಂದ್ರೆ ಏನು, ರಿಟ್ರಾಕ್ಟ್ ಅಂದ್ರೆ ಏನು, ಟಾಪ್ ಆಫ್ ಸ್ಟಾಕ್ ಅಂದ್ರೆ ಏನು, ಫೀಡ್ ಪ್ಲೇನ್ ಅಂದ್ರೆ ಅಂತೇಳಿ ನೋಡಿ ಕಲರಲ್ಲಿ ನೋಡ್ಬೋದು ನಾವು. ಅಷ್ಟು ಡಿಸ್ಟೆನ್ಸ್ ಇಂದ ಟೂಲ್ ಮೂವ್ಮೆಂಟ್ ಆಗೋದನ್ನು ನಾವು ಇವೆಲ್ಲ ಕ್ಲಿಯರೆನ್ಸ್, ಟಾಪ್ ಆಫ್ ಸ್ಟಾಕ್ ಎಲ್ಲ ಅಂತೇಳಿ ಕರಿತೀವಿ. ಸೊ ನಾನು ಇವಾಗ ಡೆಪ್ತ್ ಆಫ್ ಕಟ್ ಸೆಲೆಕ್ಷನ್ ಮಾಡ್ಕೊತೀನಿ. ಓಕೆ. ಸೊ ನೋಡಿ ಇಲ್ಲಿ ಡೆಪ್ತಲ್ಲಿ ವ್ಯಾಲ್ಯೂ ಬಂದಿಲ್ಲ. ಸಮ್ಟೈಮ್ಸ್ ಈ ಥರ ಏನಾದರೂ ಎರರ್ ಬಂದರೆ ನಾವು ಜಾಮಿಟ್ರಿಯನ್ನು ಚೆಕ್ ಮಾಡ್ಕೊಬೇಕು. ಅಗೇನ್ ಮಷೀನಿಂಗಲ್ಲಿ ಹೋಗ್ತೀನಿ, ಮಷಿನ್ ಜಾಮಿಟ್ರಿನ ಸೆಲೆಕ್ಟ್ ಆಗಿದೆ, ಬಟ್ ಈ ಸ್ಟೂಡೆಂಟ್ ವರ್ಷನಲ್ಲಿ ಸ್ವಲ್ಪ ಪ್ರಾಬ್ಲಮ್ಮು. ಸೊ ಇನ್ನೊಮ್ಮೆ ಸೆಲೆಕ್ಷನ್ ಮಾಡೋಣ ನಾವು. ಓಕೆ. ಸೊ ಡಯಾಮೀಟ್ರ್ ಆಲ್ರೆಡಿ ತೋರಿಸ್ತಾ ಇದೆ. ಸೊ ಇನ್ನೊಮ್ಮೆ ಸೆಲೆಕ್ಷನ್ ಮಾಡ್ತೀನಿ. ಓಕೆ, ಡಯಾಮೀಟ್ರ್ ಎಲ್ಲ ಕ್ಲಿಯರಾಗಿ ತೋರಿಸ್ತಾ ಇದೆ, ಬಟ್ ಈ ಸ್ಟೂಡೆಂಟ್ ವರ್ಷನಲ್ಲಿ ಸ್ವಲ್ಪ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ. ಸೊ ಡೈರೆಕ್ಟಾಗಿ ನಿಮಗೆ ವ್ಯಾಲ್ಯೂ ಗೊತ್ತಿರುತ್ತಲ್ಲ, ವ್ಯಾಲ್ಯೂ ಕೂಡ ಕೊಡ್ಬೋದು ನೀವು. ಸೊ ಇನ್ನೊಮ್ಮೆ ಚೆಕ್ ಮಾಡ್ತೀನಿ ಡೆಪ್ತ್ ಆಫ್ ಕಟ್ ಬಾಟಮಲ್ಲಿ. ಸೊ ಜಸ್ಟ್ ಅ ಮಿನಿಟ್. ಸೊ ಇದು ಆ್ಯಕ್ಚುಲಿ ಕ್ಲಿಯರಾಗಿ ಸೆಲೆಕ್ಷನ್ ಆಗ್ತಾ ಇಲ್ಲ. ನಾನು ಏನು ಮಾಡ್ತೀನಿ ಅಂದರೆ ಡೈರೆಕ್ಟಾಗಿ ನನಗೆ ವ್ಯಾಲ್ಯೂ ಗೊತ್ತಿದೆ. ಸೊ ಮೈನಸ್ ಆಬ್ಸಲ್ಯೂಟ್ ಅಂದರೆ ಬಾಟಮಲ್ಲಿ ಹೋಗ್ಬೇಕು ನಾವು. -19 ತೊಗೊತೀನಿ. ದೆನ್ ಓಕೆ ಮೇಲೆ ಕ್ಲಿಕ್ ಕೊಡೋಣ. ಓಕೆ. ಸೊ ನೋಡಿ ಇವಾಗ ನಾನು ಪ್ಲೇನ್ಸ್ ಚೆಕ್ ಮಾಡಿಲ್ಲ, ಯಾಕಂದರೆ ನೋಡಿ ಇವಾಗ ಕಂಪ್ಲೀಟಾಗಿ ನಮಗೆ ಟೂಲ್ ಪಾತ್ ರಾಂಗ್ ಆಗಿ ಜನರೇಟ್ ಆಗಿದೆ, ಅದಕ್ಕೆ ಹೇಳೋದು. ಸೊ ನೋಡಿ ಇಲ್ಲಿ ಫ್ರಂಟ್ ಪ್ಲೇನ್ ಆಗಿದೆ. ಸೊ ಎಲ್ಲವೂ ನಮಗೆ ಟಾಪಲ್ಲಿ ಫಿಕ್ಸ್ ಮಾಡ್ಕೊಬೇಕು ನೀವು 3 ಆಕ್ಸಿಸಲ್ಲಿ, ರೈಟ್. ದೆನ್ ಓಕೆ ಮೇಲೆ ಕ್ಲಿಕ್ ಕೊಡ್ತೀನಿ. ಸೊ ನೋಡಿ ಎಷ್ಟು ಪ್ರಾಪರಾಗಿ ನಮಗೆ ಸರ್ಕಲ್ ಮಿಲ್ ಅನ್ನೋದು ಕ್ರಿಯೇಟ್ ಆಗಿದೆ, ರೈಟ್. ಸೊ ಈ ರೀತಿ ನೋಡಿ ಪ್ರತಿಯೊಂದು ಸಲ ನೀವು ಪ್ಲೇನ್ಸನ್ನು ಚೆಕ್ ಮಾಡ್ಕೊಂಡು ಓಕೆ ಕ್ಲಿಕ್ ಕೊಡಿ. ಸೊ ಇದನ್ನು ಹೈಡ್ ಮಾಡ್ಕೊಂಡಿನಿ. ಸೊ ನೆಕ್ಸ್ಟ್ ನಮಗೆ 4 ಹೋಲ್ ಡಯಾಮೀಟರ್ 12 ಇರುವಂಥದ್ದು. ಸೊ ಡ್ರಿಲ್ ಕೊಟ್ಟೋಣ. ಸೊ ಅದಕ್ಕಂತೇಳಿ 2D ಟೂಲ್ ಪಾತಲ್ಲಿ ಡ್ರಿಲ್ಲನ್ನು ಸೆಲೆಕ್ಷನ್ ಮಾಡ್ಕೊತೀನಿ. ಸೊ ಇಲ್ಲಿ ನಾವು 4 ಸರ್ಕಲನ್ನು ಸೆಲೆಕ್ಷನ್ ಮಾಡ್ಕೊಬೇಕು. ಸೊ ಇದು ಸೆಲೆಕ್ಷನ್ ಮಾಡುವಾಗ ತುಂಬ ಕ್ಲಿಯರಾಗಿ ಸೆಲೆಕ್ಷನ್ ಮಾಡಿ, ಇಲ್ಲಾಂದರೆ ರಾಂಗ್ ಆಗಿಬಿಡುತ್ತೆ. ನಾನು ತೋರಿಸ್ಕೊಡ್ತೀನಿ ಯಾವ ಥರ ರಾಂಗ್ ಬರುತ್ತೆ ಅಂತೇಳಿ. ಸೊ ನಾನಿವಾಗ ಫಸ್ಟ್ ಸೆಲೆಕ್ಷನ್ ಮಾಡೀನಿ, ಸೆಕೆಂಡ್ ಸೆಲೆಕ್ಷನ್ ಮಾಡಿದ್ದೀನಿ, ದೆನ್ ಥರ್ಡ್ ಸರ್ಕಲ್ ಆ್ಯಂಡ್ ಫೋರ್ತ್ ಸರ್ಕಲ್ ಸೆಲೆಕ್ಷನ್ ಮಾಡೀನಿ. ಅಗೇನ್ ನಾನು ಇಲ್ಲಿ ಇನ್ನೊಂದು ಸರ್ಕಲ್ ಸೆಲೆಕ್ಷನ್ ಮಾಡ್ಕೊತೀನಿ. ಇವಾಗ ಏನು ಮಾಡ್ತೀರಿ, ಇದು ನಾವು ಫಸ್ಟ್ ಒಂದು ಬಿಟ್ಬಿಡುತ್ತೆ ಇದು. ಸೊ ಟೂಲಲ್ಲಿ ಹೋಗ್ತೀನಿ. ಸೊ ಟೂಲಲ್ಲಿ ನಮಗೆ ಡ್ರಿಲ್ ಇದೆಯಲ್ಲ, ಸೊ ನಾವು ಕ್ರಿಯೇಟ್ ಡ್ರಿಲ್ ಇರುವಂಥದ್ದು ಟೂಲು 12 ಡಯಾಮೀಟರೇ ತಗೊಬೇಕು ನಾವು. ಸೊ ಯಾಕಂದರೆ ನಮ್ಗೆ ಬೇಕಾಗಿರೋದು 12 ತಾನೇ. ಸೊ ಅದಕ್ಕೆ 12 ಪ್ರಾಪರಾಗಿ 12ಅನ್ನೇ ನೀವು ಸೆಲೆಕ್ಷನ್ ಮಾಡ್ಕೊಬೇಕು. ಸಪೋಸ್ ಏನಾದರೂ ಲೆಸ್ ತಗೊಂಡ್ರೆ ನಾವು ಎನ್ಲಾರ್ಜ್ ಮಾಡ್ಕೊಬೋದು. ಸೊ ನೀವೇನಾದರೂ ಎನ್ಲಾರ್ಜ್ ಸ್ವಲ್ಪ 13-14 ತಗೊಂಡ್ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ, ರೈಟ್. ಕಂಪ್ಲೀಟ್ ಮಾಡಲ್ ರಾಂಗ್ ಆಗುತ್ತೆ ನಮಗೆ. ಸೊ ಹೋಲ್ ಮೇಕಿಂಗಲ್ಲಿ ಡ್ರಿಲ್ ಸೆಲೆಕ್ಷನ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಕೊಡಿ. ಡ್ರಿಲ್ ಡಯಾಮೀಟರ್ ಸೆಲೆಕ್ಷನ್ ಮಾಡುವಾಗ ವೆರಿ ಇಂಪಾರ್ಟೆಂಟ್. ಸಪೋಸ್ ನೀವು ಇಲ್ಲಿ ರಾಂಗ್ ಸೆಲೆಕ್ಷನ್ ಮಾಡಿದ್ರು ಮಷೀನಲ್ಲಿ ಹಾಕೋತ್ನಾಗ 12 ಹಾಕಿ, ಕರೆಕ್ಟ್ ಬರುತ್ತೆ, ನೋ ಪ್ರಾಬ್ಲಮ್. ಓಕೆ. ಓವರಾಲ್ ಲೆಂತ್ ನೋಡಿ ಟೋಟಲ್ ನಮಗೆ 50 ಇದೆ, ಅದಕ್ಕೆ ಜಾಸ್ತಿ ತಗೋಬೇಕು ನಾವು ಟೂಲ್, ರೈಟ್. ಸೊ 50 ಇದೆ ಅಂದರೆ ನಾನು 75 ತೊಗೊತೀನಿ. ಕಟ್ಟಿಂಗ್ ಲೆಂತ್ ಬಂದು ನಾನು 55 ತನಕ ತೊಗೊತೀನಿ, ಯಾಕಂದರೆ ನಮಗೆ ಡೆಪ್ತೆ 50 ಇದೆ ಅದು, ರೈಟ್. ಸೊ ಆ್ಯಂಗಲ್ ನಾನು ಡಿಸೈನಿಂಗಲ್ಲಿ ಟಿಪ್ ಆ್ಯಂಗಲ್ ನಾನು ಕ್ರಿಯೇಟ್ ಮಾಡಿದ್ದೆಲ್ಲ, ಯಾಕಂದರೆ ನೋಡಿ ಇಲ್ಲಿ ಟೂಲ್ದು ಆಲ್ರೆಡಿ ನಮಗೆ ಆ್ಯಂಗಲ್ ಇರುತ್ತೆ. ಸೊ ಅದು ನಮಗೂ ಟಚ್ ಆಗುತ್ತಲ್ಲ, ಅಲ್ಲಿ ಆಟೋಮೆಟಿಕ್ ಫಾರ್ಮ್ ಆಗುತ್ತೆ. ಅದಕ್ಕಂತೇಳಿ ನಾನು ಡಿಸೈನಿಂಗಲ್ಲಿ ಅದನ್ನು ಕ್ರಿಯೇಟ್ ಮಾಡಿದ್ದಿಲ್ಲ. ಸೊ ಇವೆಲ್ಲ ಫೀಡ್ ರೇಟ್ ಎಲ್ಲ ಓಕೆ. ದೆನ್ ಫಿನಿಶ್ ಮೇಲೆ ಕ್ಲಿಕ್ ಕೊಡ್ತೀನಿ. ಅಗೇನ್ ಕಾಮೆಂಟ್ ಸೆಕ್ಷನ್ ಡ್ರಿಲ್ ಅಂತೇಳಿ ಟೈಪ್ ಮಾಡ್ತೀನಿ. ಓಕೆ. ದೆನ್ ಕಟ್ ಪ್ಯಾರಾಮೀಟರ್. ಸೊ ನಾನು ಸ್ಪಾಟ್ ಡ್ರಿಲ್. ಸೊ ಸ್ಪಾಟಲ್ಲಿಗೆ ಸೊ ಡ್ರಿಲ್ ಕೌಂಟ್ರ್ ಬೋರೇ ಇರಲಿ, ಬೇರೆ ಯಾವ್ದು ತಗೊಳಕ್ಕೆ ಹೋಗಬೇಡಿ, ಇದನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ. ಇಲ್ಲಿ ಲಿಂಕಿಂಗ್ ಪ್ಯಾರಾಮೀಟ್ರಲ್ಲಿ ಡೈರೆಕ್ಟ್ ಡೆಪ್ತಲ್ಲಿ ಆಬ್ಸಲ್ಯೂಟ್ -3 ತಗೊತೀನಿ. ಜಸ್ಟ್ ನಮಗೆ ಸ್ಪಾಟ್ ಆಗಿ ಬರ್ಬೇಕು, ಅದು ನಮಗೆ ಡ್ರಿಲ್ ಆಗಬಾರ್ದು, ಒಂದು ಪಾಯಿಂಟ್ ಆಗಿ ಬರ್ಬೇಕು ನಮಗೆ, ಅಂದರೆ ಸೆಂಟರ್ ಪಾಯಿಂಟ್ ಪ್ರಾಪರಾಗಿ ಹೋಗ್ತಾ ಇದ್ದಿಲ್ಲ ಅಂತೇಳಿ. ಓಕೆ. ಸೊ ನೀವು ಬೇಕಾದ್ರೆ ಇವೆಲ್ಲ ಸೇಮ್ ಅಗೇನ್ ಕ್ಲಿಯರೆನ್ಸ್ ಇವೆಲ್ಲವೂ ಸೇಮ್, ಅದನ್ನು ಅಗೇನ್ ರಿಪೀಟ್ ಮಾಡಲ್ಲ ನಾನು. ಸೊ ನೀವು ಎಲ್ಲ ಸೆಲೆಕ್ಟ್ ಮಾಡಿ ನೋಡಿ. ಇಲ್ಲಿ ಫಸ್ಟ್ ಒನ್ ನಮಗೆ ಬಿಟ್ಬಿಡುತ್ತೆ, ಯಾಕಂದರೆ ನಾನು 3ನೇ ಸೆಲೆಕ್ಟ್ ಮಾಡಿದಾಗ ಅಗೇನ್ ಸೆಕೆಂಡ್ ಒನ್ ಸೆಲೆಕ್ಷನ್ ಮಾಡಿದೆ. ಸೊ ಅದಾಗೆ ಮತ್ತೆ ಅಗೇನ್ ಜಾಮಿಟ್ರಿಲಿ ಹೋಗಿ
ಯಾಕಂದರೆ ಅಲ್ಲಿ ಒಂದು ಬಿಟ್ಬಿಡುತ್ತೆ ನಮಗೆ, ರೈಟ್ ಬಿಟ್ಟಿದೆ. ಸೊ ಅದಕ್ಕೆ ಜಾಮಿಟ್ರಲ್ಲಿ ಹೋಗಿ ಇಲ್ಲಿ ಎಲ್ಲವನ್ನ ಮತ್ತೆ ನೀವು ಡಿಲೀಟ್ ಆಲ್ ಆಪ್ಷನ್ಸ್ ಯೂಸ್ ಮಾಡ್ಕೊಬೇಕು. ಸೊ ಕಂಪ್ಲೀಟಾಗಿ ಡಿಲೀಟ್ ಆಗುತ್ತೆ. ಸೊ ಇವಾಗ ಅಗೇನ್ ನೀವು ನೀಟಾಗಿ ಈ ಥರ ಒಂದು ಕರೆಕ್ಟಾಗಿ ಹೋಗ್ಬೇಕು. ನೀವು ಏನಾದರೂ ಕ್ರಾಸ್ ತಗೊಂಡು ಹೋದರೆ ಅದು ಮತ್ತೆ ನಮಗೆ ಮಿಸ್ ಆಗಿಬಿಡುತ್ತೆ. ಸಪೋಸ್ ಕ್ರಾಸ್ ಸೆಲೆಕ್ಷನ್ ಮಾಡಿದ್ರೆ ಬಾಟಮಲ್ಲಿ ನಮಗೆ ಕ್ರಾಸ್ ಸೆಲೆಕ್ಷನ್ ಮಾಡೋದು ಒಂದು ಬೇರೆ ಮೆಥಡ್ ಇದೆ, ಅದನ್ನ ಹೇಳ್ಕೊಡ್ತೀನಿ ಯಾವ ರೀತಿ ಅಂತೇಳಿ. ಸೊ ಈ ರೀತಿ 4 ಸೆಲೆಕ್ಷನ್ ಮಾಡ್ಕೊಂಡು ಓಕೆ ಮೇಲೆ ಕ್ಲಿಕ್ ಕೊಡಿ, ರೈಟ್. ಸೊ ಈ ಥರ ಎರರ್ ಆದಾಗ ನಮ್ಗೆ ಇಲ್ಲಿ ರೀಜನರೇಟ್ ಒಂದು ಆಪ್ಷನ್ಸ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನಮಗೆ ರೀಜನರೇಟ್ ಆಗಿ ಬರುತ್ತೆ. ಸೊ ಇದು ಬಂದು ಸ್ಪಾಟ್ ಮೇಲೆ. ನೆಕ್ಸ್ಟ್ ಇದೇ ಸೇಮ್ ನಾವು ಡ್ರಿಲ್ನ ಅಪ್ಲೈ ಮಾಡೋಕೆ ನಾನು ಇವಾಗ. ಸೊ ಅದಕ್ಕಂತೇಳಿ ಸೊ ಇದನ್ನೇ ಕಾಪಿ ಪೇಸ್ಟ್ ಮಾಡ್ಕೊಂಡು ನಾವು ಸೇಮ್ ಕಾಪಿ, ದೆನ್ ಕಂಟ್ರೋಲ್-C ಕಂಟ್ರೋಲ್-V ಯೂಸ್ ಮಾಡ್ಕೊಳ್ಳಿ ನೀವು. ಸಪೋಸ್ ಏನಾದರೂ ನಿಮಗೆ ಟ್ರಬಲಿಂಗ್ ಆದರೆ ಕಾಪಿ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ. ದೆನ್ ಪ್ಯಾರಾಮೀಟರ್ಸ್ ಎಲ್ಲ ಹೋಗೋಣ. ಜಾಮಿಟ್ರಿ ಚೇಂಜ್ ಮಾಡಬೇಕಾಗಿಲ್ಲ, ಅದೇ ನಮಗೆ, ಯಾಕಂದರೆ ಅಲ್ಲೇ ನಮಗೆ ಡ್ರಿಲ್ ಆಗಬೇಕು. ಸೊ ಇಲ್ಲಿ ಲಿಂಕಿಂಗ್ ಪ್ಯಾರಾಮೀಟ್ರಲ್ಲಿ ಅಪ್ ಟು ನನಗೆ 50 ತನಕ ಹೋಗ್ಬೇಕಲ್ಲ. ಸೊ ಅದಕ್ಕಂತೇಳಿ -50 ಸೆಲೆಕ್ಷನ್ ಮಾಡ್ಕೊತೀನಿ ನಾನಿಲ್ಲಿ. ದೆನ್ ಕಟ್ ಪ್ಯಾರಾಮೀಟರ್ಸಲ್ಲಿ ಡ್ರಿಲ್ಲಿಂಗಿಗೆ ನೀವು ಮ್ಯಾಕ್ಸಿಮಮ್ ಪಿಕ್ ಡ್ರಿಲ್ಲನ್ನು ಯೂಸ್ ಮಾಡಿ. ಪಿಕ್ ಡ್ರಿಲ್ ಹೆಂಗೆ ಯೂಸ್ ಮಾಡ್ಬೇಕಂದ್ರೆ ನಾವು ಇಲ್ಲಿ ಏನು ವ್ಯಾಲ್ಯೂ ಕೊಡ್ತೀವಲ್ಲ ಅಷ್ಟು ಡೆಪ್ತಲ್ಲಿ ನಮಗೆ ಡ್ರಿಲ್ಲಿಂಗ್ ಆಗುತ್ತೆ. ನೆಕ್ಸ್ಟ್ ಟಾಪ್ ಬಂದ್ಬಿಡುತ್ತೆ, ಅಂದರೆ ಚಿಪ್ ಫಾರ್ಮೇಷನ್ಗೆಲ್ಲ ಯೂಸ್ ಆಗುತ್ತೆ ನೀವು ಪಿಕ್ ಡ್ರಿಲ್. ಸೊ ನಾನು 3 ಕೊಟ್ಟಿದ್ದೀನಿ. ಸೊ ನೋಡಿ ನಮಗೆ ಈಗ ಪ್ರಾಪರಾಗಿ ಈ ಪಿಕ್ ಡ್ರಿಲ್ ಅನ್ನೋದು ಕ್ರಿಯೇಟ್ ಆಗಿ ಬರುತ್ತೆ, ರೈಟ್. ಸೊ ನೋಡಿ ಕರೆಕ್ಟ್ 50 ತನಕ ಹೋಗಿದೆ ನಮಗೆ. ಸೊ ಇದು ಬಂದು ನಮಗೆ ಡ್ರಿಲ್ಲಿಂಗ್ ಆಪ್ರೇಷನ್ ತನಕ. ಸೊ ನೆಕ್ಸ್ಟ್ ಇನ್ನೂ ಒಂದು ಆಪ್ರೇಷನ್ ನಾನು ತೋರಿಸ್ಕೊಡ್ತೀನಿ. ಸೊ ಚಾಂಫರ್ ನಿಮಗೆ ಭಾಳ ಜನಕ್ಕೆ ಭಾಳಷ್ಟು ಕಾಂಪ್ಲಿಕೇಟೆಡ್ ಅಂತೇಳಿ ಅನಿಸುತ್ತೆ. ಆ್ಯಕ್ಚುಲಿ ಚಾಂಫರ್ ಭಾಳ ಸಿಂಪಲ್. ನೀವು ಕೌಂಟರ್ ಯೂಸ್ ಮಾಡ್ಕೊಂಡು ಚಾಂಫರನ್ನು ಕ್ರಿಯೇಟ್ ಮಾಡ್ಬೋದು. ಸೊ ಅದನ್ನು ಯಾವ ರೀತಿ ಅಂತೇಳಿ ತೋರಿಸ್ಕೊಡ್ತೀನಿ ನೋಡೋಣ ಇವಾಗ. ಸೊ ಅಗೇನ್ ಕೌಂಟರ್ ಸೆಲೆಕ್ಷನ್ ಮಾಡ್ಕೊತೀನಿ. ಸೊ ನಾನು ಇವಾಗ ಈ ಸರ್ಕಲಿಗೆ ಚಾಂಫರನ್ನು ಅಪ್ಲೈ ಮಾಡ್ತೀನಿ. ಸರ್ಕಲ್ ಸೆಲೆಕ್ಷನ್ ಮಾಡಿ ಓಕೆ ಮೇಲೆ ಕ್ಲಿಕ್ ಕೊಡ್ತೀನಿ. ಇಲ್ಲಿ ಟೂಲ್ ಸೆಲೆಕ್ಷನ್ ಮಾಡುವಾಗ ಆ ಡಯಾಮೀಟ್ರಿಗಿಂತ ಸ್ಮಾಲರ್ ಟೂಲನ್ನು ಸೆಲೆಕ್ಷನ್ ಮಾಡಿ. ಕ್ರಿಯೇಟ್ ಟೂಲಲ್ಲಿ ಹೋಗಿ ಸೊ ಚಾಂಫರ್ ಮಿಲ್ ಅಂತೇಳಿ ಒಂದು ಆಪ್ಷನ್ಸ್ ಇರುತ್ತೆ ನಮಗೆ. ಸೊ ಚಾಂಫರ್ ಮಿಲ್. ದೆನ್ ನೆಕ್ಸ್ಟ್ ಸೊ ಇಲ್ಲಿ ಔಟರ್ ಡಯಾಮೀಟರ್ ಇದೆ. ಸೊ ಔಟರ್ ಡಯಾಮೀಟರ್ ನಾನು 15 ತಗೊತಾ ಇದ್ದೀನಿ. ಅದೇ ರೀತಿ ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಕೊಡ್ತೀನಿ, ಡೈರೆಕ್ಟಾಗಿ ಫಿನಿಶ್ ಮಾಡಿ ಕ್ಲಿಕ್ ಕೊಡ್ತೀನಿ. ಸೊ ಇವೆಲ್ಲ ನೀವು ಮಾಡಿಫಿಕೇಶನ್ ಮಾಡಿಲ್ಲ ಅಂದರೆ ಟೈಮ್ ಜಾಸ್ತಿ ಆಗುತ್ತೆ, ಓಕೆ. ಸೊ ದೆನ್ ಕಟ್ ಪ್ಯಾರಾಮೀಟರ್ಸಲ್ಲಿ ಇಲ್ಲಿ 2D ಚಾಂಫರನ್ನು ಸೆಲೆಕ್ಷನ್ ಮಾಡ್ಕೊಬೇಕು ನೀವು. ಸೊ ಇಲ್ಲಿ ಚಾಂಫರ್ ವಿಡ್ತ್ ಅಂತೇಳಿ ಕೇಳುತ್ತೆ ಆ್ಯಂಡ್ ಬಾಟಮ್ ಆಫ್ಸೆಟ್ ಅಂತೇಳಿ ಇರುತ್ತೆ, ರೈಟ್. ಸೊ ನಾನು ಚಾಂಫರ್ 1 ಕೊಡ್ತಾ ಇದ್ದೀನಿ, ಬಾಟಮ್ ಆಫ್ಸೆಟ್ 0 ತೊಗೊತೀನಿ. ಸೊ ಇವೆಲ್ಲ ನಮಗೆ ಡೆಪ್ತ್ ಆಫ್ ಕಟ್ ಆಗಿರಲಿ, ಸೊ ಇವೆಲ್ಲ ನಮಗೆ ಏನು ಯೂಸ್ ಆಗಂಗಿಲ್ಲ. ಲೀಡ್ ಇನ್ ಲೀಡ್ ಔಟ್ ಆಗಿರಲಿ. ಸೊ ಬ್ರೇಕ್ ಥ್ರೂ ನಾನು ಆಫ್ ಮಾಡ್ಕೊತೀನಿ. ಲಿಂಕಿಂಗ್ ಪ್ಯಾರಾಮೀಟರ್ಸ್ ಇವೆಲ್ಲವೂ ನಮಗೆ ಯೂಸ್ ಆಗಂಗಿಲ್ಲ, ರೈಟ್. ಮೇನ್ ನಮಗೆ ಲೀಡ್ ಇನ್ ಲೀಡ್ ಔಟ್ ಆ್ಯಂಡ್ ಅದೊಂದು ಚಾಂಫರ್, ರೈಟ್. ಸೊ ನೋಡ್ಬೋದು ಇವಾಗ ಇಷ್ಟು ಪರ್ಫೆಕ್ಟಾಗಿ ನಮಗೆ ಟೂಲ್ ಪಾತ್ ಜನರೇಟ್ ಆಗಿದೆ, ರೈಟ್. ಸೊ ಇದನ್ನು ಒಂದ್ಸಲಿ ನಿಮಗೆ 2D ಆನಿಮೇಷನ್ ತೋರಿಸ್ಕೊಡ್ತೀನಿ. ಅದೇ ರೀತಿ 3Dಯಲ್ಲಿ ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ 3D ನಾವು ಡೈರೆಕ್ಟ್ 3Dಯಲ್ಲಿ ಹೋಗೋಣ. ಸೊ ನಾವು ಏನು ಆ್ಯನಿಮೇಷನ್ ನೋಡ್ತೀವಲ್ಲ, ಸೊ ಆ್ಯನಿಮೇಷನ್ ನೋಡುವಾಗ ಕೆಲವೊಂದಿಷ್ಟು ಟಾಪಿಕ್ಸ್ ಇಂಪಾರ್ಟೆಂಟ್ ಇರುತ್ತೆ. ಸೊ ಅವು ನಾನು ಏನೇನು ಅಬ್ಸರ್ವ್ ಮಾಡಬೇಕು ನಾವು, ಸೊ ಅವೆಲ್ಲ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ. ಸೊ ಇಲ್ಲಿ ಸ್ವಲ್ಪ ಟೈಮ್ ತೆಗೆದುಕೊಳ್ಳುತ್ತೆ ಜನರೇಟ್ ಆಗೋದಕ್ಕೆ, ಸ್ವಲ್ಪ ವೇಟ್ ಮಾಡೋಣ. ಸೊ ನೋಡ್ಬೋದು ಇವಾಗ ನಮಗೆ ಇಲ್ಲಿ ಮಷಿನ್ ಅಂತೇಳಿ ಒಂದು ಆಪ್ಷನ್ಸ್ ಇರುತ್ತೆ, ರೈಟ್. ಸೊ ಸೇಮ್ ನಾವು ರಿಯಲ್ ಆಗಿ ಮಷಿನ್ ಯಾವ ರೀತಿ ಮೂವ್ಮೆಂಟ್ ಆಗುತ್ತಲ್ಲ ಆ ರೀತಿ ಕೂಡ ಮೂವ್ಮೆಂಟ್ ಮಾಡ್ಬೋದು ಇಲ್ಲಿ ಆನಿಮೇಷನಲ್ಲಿ. ಸಿಮ್ಯುಲೇಷನಲ್ಲಿ ಹೋಗಿ ಸೊ ಅದನ್ನು ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತೇಳಿ. ಸೊ ಇವಾಗ ಆ್ಯನಿಮೇಷನಲ್ಲಿ ಪ್ಲೇ ಮಾಡ್ತೀನಿ, ಓಕೆ. ಸೊ ನೋಡಿ ಫಸ್ಟಿಗೆ ನಮಗೆ ಟಾಪಲ್ಲಿ -25 mm ತನಕ ನಮಗೆ ಟೂಲ್ ಅನ್ನೋದು ಮೂವ್ಮೆಂಟ್ ಆಗುತ್ತೆ. ಸೊ ಇದನ್ನು ಸ್ವಲ್ಪ ಸ್ಪೀಡಾಗಿ ಮೂವ್ಮೆಂಟ್ ಮಾಡ್ತೀನಿ. ಸೊ ನೀವು ಈ ರೀತಿ ಟೂಲ್ ಪಾತ್ ಜನರೇಟ್ ಆಗುವಾಗ, ಅಂದರೆ ಆ್ಯನಿಮೇಷನ್ ನೀವು ಅಬ್ಸರ್ವ್ ಮಾಡುವಾಗ ಫಿನಿಶಿಂಗ್ ಆಗ್ತಾ ಇದೆಯಲ್ಲ ಅಂತೇಳಿ ಹೆಂಗೆ ಗೊತ್ತಾಗುತ್ತೆ? ಕಲರ್ ಶೇಡಿಂಗ್ ಮೇಲೆ. ಕಲರ್ ಫುಲ್ ಶೇಡಿಂಗ್ ಆಗಿ ಬರ್ತಂದರೆ ನಮಗೆ ಟೂಲ್ ಪಾಸ್ ನೈಸ್ ಆಗಿ ಫಿನಿಶ್ ಆಗಿದೆ ಅಂತೇಳಿ. ಸಪೋಸ್ ರೆಡ್ ಮಾರ್ಕ್ ಬಂದಿರುತ್ತೆ, ರೆಡ್ ಮಾರ್ಕ್ ಬಂದರೆ ನಮಗೆ ಅಲ್ಲಿ ಡ್ಯಾಮೇಜ್ ಆಗಿದೆ ಅಂತೇಳಿ. ಸೊ ನಾನು ಯಾಕೆ ಟೂಲ್ ಲೆಂತ್ ಜಾಸ್ತಿ ತಗೊಂಡ್ರೆ ಅಂದರೆ, ಸೊ ಇವಾಗ ತೋರಿಸ್ತೀನಿ ಅದನ್ನು ಏನಂತೇಳಿ. ಸೊ ಫ್ರಂಟ್ ವ್ಯೂ ನಿಮಗೆ ತೋರಿಸ್ತೀನಿ ಯಾಕೆ ನೋಡಿ. ಇವಾಗ
ಇಲ್ಲಿಗೆ 25 ನಮಗೆ ರೇಡಿಯಸ್ ಫಾರ್ಮ್ ಆಯಿತು. ಸೊ ನೆಕ್ಸ್ಟ್ ನಮಗೆ 25 ಇಂದ 75ಗೆ ಮೂವ್ಮೆಂಟ್ ಆಗುತ್ತೆ, ಅಪ್ ಟು 78 ಬ್ರೇಕ್ ಥ್ರೂ 3 ಕೊಟ್ಟಿದ್ವಲ್ಲ. ಸೊ ನೋಡಿ 75 ನಮ್ಮ ಜಾಬೇ ಇದೆ. ಸೊ ಇದನ್ನು 120 ತಗೊಂಡಿನಿ ಈ ರೀತಿ. ಸೊ ನೀವೇನೋ ಶಾರ್ಟ್ ತಗೊಂಡ್ರೆ ನಮಗೆ ಶಂಕ್ ಏನಿದೆಯಲ್ಲ, ಸೊ ಶೋಲ್ಡರ್ ಏನಿದೆಯಲ್ಲ, ಸೊ ಬಂದು ನಮಗೆ ನಮ್ಮ ಜಾಬಿಗೆ ಟಚ್ ಆಗುತ್ತೆ, ಹೋಲ್ಡರ್ ಆಗಿರಲಿ ಶಂಕ್ ಆಗಿರಲಿ, ರೈಟ್. ಸೊ ಅದಕ್ಕೆ ನೀವು ಸ್ವಲ್ಪ ಜಾಸ್ತಿನೇ ತಗೊಬೇಕು. ಸೊ ಇದು ಬಂದು ಇವತ್ತಿನ ಕ್ಲಾಸು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ ಒಂದು 2D ಡ್ರಾಯಿಂಗನ್ನು ನಾವು ಡಿಸ್ಕಷನ್ ಮಾಡೋಣ. 2D ಡ್ರಾಯಿಂಗ್ ಡಿಸ್ಕಷನ್ ಆದಮೇಲೆ ಅದೇ ರೀತಿ ಸೇಮ್ ಮಾಡಲ್ ಕ್ರಿಯೇಟ್ ಮಾಡಿ ಪ್ರೋಗ್ರಾಮಿಂಗ್ ಡಿಸೈನ್ ಮಾಡೋಮಂತೆ, ರೈಟ್. ಸೊ ಇವಾಗ 5000 ಸ್ಟೂಡೆಂಟ್ ಮತ್ತು 2000 ಸ್ಟೂಡೆಂಟ್ಸ್ ಅವರ ಕ್ಲಾಸಸ್ ಪೆಂಡಿಂಗ್ ಇದೆ. ಸೊ ಅದನ್ನು ನಾನು ಬೇಗ ಫಿನಿಷ್ ಮಾಡ್ತೀನಿ. ಓಕೆ, ಸೊ ಯಾರಾದರೂ ಮಾಸ್ಟರ್ ಕೋರ್ಸ್ ಜಾಯಿನ್ ಮಾಡ್ತೀನಿ ಅಂದರೆ ಸೊ ಜಾಯ್ನ್ ಆಗಿ. ಮಾಸ್ಟರ್ ಕೋರ್ಸಲ್ಲಿ ನಿಮ್ಮ ಪ್ರಾಜೆಕ್ಟ್ ಮೇಲೆ ನಾವು ಎಲ್ಲ ವರ್ಕ್ ಮಾಡ್ತೀವಿ. ನಿಮ್ಮ ಪ್ರಾಜೆಕ್ಟ್ ನೀವೇನು ಮಷಿನಿಂಗ್ ಕೊಡ್ತಿರಲ್ಲ, ಸೊ ಅವೆಲ್ಲ ನಮಗೆ ಕಳಿಸ್ಕೊಟ್ರೆ ಅದ್ರ ಮೇಲೆ ನಾವು ವರ್ಕ್ ಮಾಡಿ ಆ ಥರ ಪ್ರೋಗ್ರಾಮ್ ಮಾಡ್ಬೇಕಂತೇಳಿ ನಿಮ್ಮ ಮಾಡಲ್ಸನ್ನೆಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿಕೊಡ್ತೀವಿ. ಸೊ ಸ್ಪಾಟ್ ಡ್ರಿಲ್ ಆಯಿತು. ಸೊ ನೆಕ್ಸ್ಟ್ ಪಿಕ್ ಡ್ರಿಲ್ ಆಗ್ತೈತಿ. ಸೊ ಪಿಕ್ ಡ್ರಿಲ್ ಆದಮೇಲೆ ನಮಗೆ ಚಾಂಫರ್ ಆಗಿದೆ ಇವಾಗ. ಸೊ ಚಾಂಫರ್ ನೋಡಿ ತೋರಿಸ್ಕೊಡ್ತೀನಿ ಹೇಗೆ ನಮಗೆ ಎಷ್ಟು ನೈಸಾಗಿ ಚಾಂಫರ್ ಆಗಿದೆ ಅಂತೇಳಿ. ಸೊ ನೋಡಿ ಇವಾಗ ಇಲ್ಲಿ ವೈರ್ ಫ್ರೇಮ್ ಆಫ್ ಮಾಡ್ಕೊತೀನಿ. ಸೊ ನೋಡಿ ಆ್ಯಕ್ಚುಲಿ ಸರ್ಕಲಿಗೆ ನಾವು ಸ್ವಲ್ಪ ಚಾಂಫರ್ ಕೊಡಲೇಬೇಕು, ಇಲ್ಲಾಂದರೆ ಈ ಥರ ನಮಗೆ ಮಾರ್ಕ್ ಕಾಣುತ್ತೆ. ಸೊ ಇದು ಆ್ಯಕ್ಚುಲಿ ಮಾರ್ಕ್ ಬರೋಂಗಿಲ್ಲ, ಬಟ್ ನಮ್ಗೆ ಇಲ್ಲಿ ಹಾಗೆ ತೋರಿಸುತ್ತೆ. ನೀವು ಇಂಥ ಟೈಮ್ಲಿ ಮಾಡಬೇಕು, ಚಾಂಫರನ್ನು ಅಪ್ಲೈ ಮಾಡ್ಕೊಬೇಕು. ಸೊ ವರ್ಕ್ ಪೀಸ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಈ ಥರ ಫುಲ್ ಕಲರ್ ಶೇಡಿಂಗ್ ಬರಬೇಕು. ಸೊ ಸರ್ಕಲ್ ಮೇಲೆ ನೋಡಿ ಈ ಥರ ಶೇಡಿಂಗ್ ಬಂದರೆ ನಮಗೆ ಫುಲ್ ಫಿನಿಶಿಂಗ್ ಆಗಿದೆ ಅಂತೇಳಿ ಇದರ ಒಂದು ಮೀನಿಂಗ್, ರೈಟ್. ಸೊ ಈ ಕ್ಲಾಸ್ ಇಲ್ಲೇ ಸ್ಟಾಪ್ ಮಾಡ್ತೀನಿ. ಸೊ ಥ್ಯಾಂಕ್ ಯು.